ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿರೋ ವಿ ಎ ಟಾಕ್ಸ್. ಇದನ್ನ ವಿಷಯ ಬಂದೇನಪ್ಪ ಅಂದರೆ ಬಿಗ್ ಬಾಸ್ ಕಡೆಯಿಂದ ಒಂದು ಬಿಗ್ಗಾದ ಅಪ್ಡೇಟ್ ಸಿಕ್ಕಿದೆ, ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಬಿಗ್ಗಾದ ಅಪ್ಡೇಟ್ ಸಿಕ್ಕಿದೆ. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಆದಷ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ. ಇವೆಲ್ಲ ವಿಡಿಯೋ ನೋಡ್ತೀರಾ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ವೀಕ್ಷಕರೇ. ವಿಡಿಯೋನ ಪೂರ್ತಿಯಾಗಿ ನೋಡಿ ವೀಕ್ಷಕರೇ. ಏನಪ್ಪ ವಿಷಯ ಅಂದರೆ, ಸಂಗೀತ ಅವರ ಒಂದು ಆಲ್ಬಮ್ ಸಾಂಗ್ ಏನಿದೆ ಅದು ಇವತ್ತು ರಿಲೀಸ್ ಆಗಿದೆ. ಸೊ ಅದೇ ರೀತಿಯಾಗಿ ಆ ರಿಲೀಸ್ಗೋಸ್ಕರ ಯಾರೆಲ್ಲ ಬಂದಿರೋದೆ ಅಂತ ನೋಡೋದಾದರೆ, ಅವರ ಬಿಗ್ ಬಾಸ್ ಕಂಟೆಸ್ಟೆಂಟ್ ಯಾರೆಲ್ಲ ಸ್ಪರ್ಧಿಗಳಿದ್ರು ಅವರೆಲ್ಲ ಬಂದಿದ್ದಾರೆ ಅಂತ ಹೇಳ್ಬೋದು. ಸೊ ಅವರ ಸೀಸನ್ 10ನ ಕಂಟೆಸ್ಟೆಂಟ್ ಎಲ್ಲ ಬಂದಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ಅದೇ ರೀತಿಯಾಗಿ ಕಾರ್ತಿಕ್ ಅವರು ಸಹ ಬಂದಿದ್ದಾರೆ. ಸೊ ಸಂಗೀತ ಅವರು ಅಲ್ಲಿ ಆ ರಿಲೀಸಿಂಗಲ್ಲಿ ಒಂದು ಕ್ವಶನ್ನ ಕೇಳಿದ್ದಾರೆ, ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ. ಸೊ ಅದ್ರ ಬಗ್ಗೆ ಪೂರ್ತಿಯಾದ ವಿವರನ ಸಂಗೀತ ಅವರು ತಿಳಿಸ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಏನಪ್ಪ ಹೇಳ್ತಾರೆ ಸಂಗೀತ ಅವರು ಅನ್ನೋದು ನೋಡೋದಾದರೆ, ಸೊ ವೀಕ್ಷಕರೇ, ಅವರ ಅಣ್ಣ ಅದಕ್ಕೆ ಬಿಗ್ ಬಾಸ್ನ ನೋಡ್ತಾ ಇರ್ತಾರೆ ಅಂತ ಹೇಳಿದ್ರು. ಸೊ ಅವರು ಪರ್ಸ್ನಲ್ ಆಗಿ ಬಿಗ್ ಬಾಸ್ನ ನೋಡಲ್ಲ. ಅವರು ಬಂದಿದ್ದ ಹಿಂದೆ ಸೀಸನ್ ಏನಾಯಿತು ಅದನ್ನು ಅವರು ನೋಡಿಲ್ವಂತೆ. ನಾನು ಬಿಗ್ ಬಾಸ್ ಜಾಸ್ತಿ ನೋಡಲ್ಲ, ಬಟ್ ನಂದು ಸೀಸನ್ನೇ ನಾನು ನೋಡೋಕ್ಕಾಗಲಿಲ್ಲ, ಬಟ್ ಬೇರೆಯವ್ರ ಸೀಸನ್ ನಾನು ನೋಡೋಕ್ಕಾಗಲಿಲ್ಲ, ಟೈಮ್ ಇರಲ್ಲ ನನಗೆ ಅಂತ ಹೇಳ್ತಾರೆ. ಅದರ ನಂತರ ಅವರ ಅಣ್ಣ ಅದಕ್ಕೆ ಏನಿದ್ದಾರೆ, ಅವರು ಬಿಗ್ ಬಾಸ್ ಸೀಸನ್ 12ನ ನೋಡ್ತಾ ಇದ್ರಂತೆ. ಸೊ ಅವರು ಬಿಕ್ಕಿ ನಗ್ತಾ ಇದ್ರಂತೆ, ತುಂಬ ಜೋಕಾಗಿ ನಗ್ತಾ ಇದ್ರಂತ ಅಂತ ಹೇಳಿದ್ರು. ಸೊ ಅದಕ್ಕಾಗಿ ಅವರು ಸಹ ಏನಿದು ಅಂತ ನೋಡೋಕ್ಕೆ ಕೂತ್ಕೊಳ್ತಾ ಇದ್ರಂತೆ. ಅವತ್ತೊಂದು ದಿವಸ ಅವ್ರು ಏನು ಮಾಡಿದ್ರಂತೆ, ಅವರು ಸಹ ಬಿಕ್ಕಿ ನಕ್ಕಿದ್ದಾರಂತೆ. ಅವ್ರಿಗೂ ಸಹ ತುಂಬ ಎಂಟರ್ಟೈನ್ಮೆಂಟ್ ಸಿಕ್ತು ಅಂತ ಹೇಳಿದ್ದಾರೆ. ಸೊ ಅದಕ್ಕಾಗಿ ನನಗೆ ತುಂಬ ಗಿಲ್ಲಿ ಕಂಡ್ರೆ ತುಂಬ ಇಷ್ಟ ಅಂತಲೂ ಸಹ ಹೇಳಿದ್ದಾರೆ. ಸೊ ಅವರ ಫೇವ್ರೇಟ್ ಕಂಟೆಸ್ಟೆಂಟ್ ಗಿಲ್ಲಿ ಅಂತಲೂ ಹೇಳಿದ್ದಾರೆ ವೀಕ್ಷಕರೇ. ಸೊ ಅಷ್ಟಾಗಿತ್ತು. ಅದರ ನಂತರ ಇನ್ನೊಂದು ಸಹ ಹೇಳ್ತಾರೆ, ನೀವು ಏನಾದ್ರು ಓಟ್ ಹಾಕ್ಬೇಕಂದ್ರೆ ವ್ಯಕ್ತಿತ್ವ ನೋಡಿ ಓಟ್ ಹಾಕಿ ಅಂತ ಹೇಳ್ತಾರೆ. ಆಗ ಒಬ್ಬರು ಕೇಳ್ತಾರೆ, ಏನಪ್ಪ ಕೇಳ್ತಾರೆ ಅಂದರೆ, ಇಲ್ಲಿ ಅವರು ನಿಮ್ಮ ಥರನೇ ಸ್ಟ್ರೈಟ್ ಫಾರ್ವರ್ಡು, ಅವರು ಮನಸ್ಸಲ್ಲಿ ಏನೂ ಇಟ್ಕೊಂಡಿರಲ್ಲ, ಅವರು ಎಲ್ಲನೂ ಏನು ಹೇಳಬೇಕು ಅನಿಸ್ತದೆ ಅದನ್ನೆಲ್ಲರೂ ಡೈರೆಕ್ಟಾಗಿ ಹೇಳ್ತಾರೆ. ಸೊ ಅದು ಆಚೆ ಕಡೆ ಇರೋರಿಗೆ ಒಳ್ಳೆಯದು ಅನಿಸ್ತದೆ, ಬಟ್ ಒಳಗಡೆ ಇರೋರಿಗೆ ಅದು ಸ್ವಲ್ಪ ಕೆಟ್ಟದು ಅಂತ ಅನಿಸ್ತದೆ ಅಂತ ಹೇಳ್ತಾರೆ. ಅವರು ಸಿಚುವೇಶನ್ನ ಹ್ಯಾಂಡಲ್ ಮಾಡ್ತಾರೆ. ಗಿಲ್ಲಿಯವರು ಯಾವುದೇ ಸಿಚುವೇಶನಲ್ಲೂ ಜೋಕ್ ಮಾಡಿಕೊಂಡು ಸಹ ಅವರು ಹ್ಯಾಂಡಲ್ ಮಾಡ್ತಾರೆ ಅಂತ ಸಂಗೀತ ಅವರು ಹೇಳ್ತಾರೆ ವೀಕ್ಷಕರೇ. ನೀವು ನೋಡ್ತಾ ಇರ್ಬೋದು ಇಲ್ಲಿ ವೀಕ್ಷಕರೇ. ಅದರ ನಂತರ ಸಂಗೀತ ಅವ್ರಿಗೆ ಇನ್ನೊಂದು ಕ್ವಶನ್ನ ಕೇಳ್ತಾರೆ. ಸೊ ಏನಪ್ಪ ಕ್ವಶನ್ನ ಕೇಳ್ತಾರೆ ಅಂದರೆ, ಸೊ 2 ವರ್ಷಗಳ ನಂತರ ಮೊದಲನೇ ಬಾರಿಗೆ ನೀವು ಮತ್ತು ಕಾರ್ತಿಕ್ಕು ಒಟ್ಟಿಗೆ ಇದ್ದೀರಾ. ಸೊ ಏನು ವಿಷಯ, ಸೊ ಏನು ನೀವು ಜಗಳ ಆಡ್ಕೊಂಡಿದ್ರಾ, ಇಲ್ಲ ನೀವು ಮಾತೇ ಆಡ್ತಾ ಇಲ್ವಾ ಅವ್ರ ಜೊತೆ, ತುಂಬ ಜಗಳ ಆಗಿತ್ತು ಅವ್ರ ಜೊತೆ ಅಂತ ಎಲ್ಲ ಕೇಳಿದಾಗ ಅದರ ನಂತರ ಇವ್ರು ಹೇಳ್ತಾರೆ, ಸಂಗೀತ ಅವರು ಹೇಳ್ತಾರೆ, ಏನಪ್ಪ ರೀಸನ್ ಕೊಡ್ತಾರೆ ಅನ್ನೋದು ನೋಡೋದಾದರೆ, ಸೊ ಅವರು ಹೇಳ್ತಾರೆ, ನಾನು ಜಾಸ್ತಿ ಕಾಲಲ್ಲಿ ಮಾತಾಡಲ್ಲ, ನನಗೆ ಕಾಲಲ್ಲಿ ಜಾಸ್ತಿ ಮಾತಾಡೋಕ್ಕೆ ಇಷ್ಟ ಇಲ್ಲ, ನಾನು ಬೇಕಾದ್ರೆ ಡೈರೆಕ್ಟಾಗಿ ಸಿಕ್ಕಿದಾಗ ಒಂದು ದಿವಸ ಪೂರ್ತಿ ಮಾತಾಡ್ತೀನಿ, ಆದರೆ ನನಗೆ ಕಾಲಲ್ಲಿ ಮಾತಾಡೋದು ಇಷ್ಟ ಇಲ್ಲ. ಸೊ ಆದ್ದರಿಂದ ಅಷ್ಟೊಂದು ಕಾಂಟ್ಯಾಕ್ಟ್ ಇಲ್ಲ ನಮಗೆ. ಇನ್ನು ಡೈರೆಕ್ಟಾಗಿ ಸಿಗೋದ ಅಂದರೆ ಅವ್ರದ್ದು ಏನೋ ಕೆಲಸ ಬೇರೆ ಇರುತ್ತೆ, ನಂದು ಬೇರೆ ಏನೋ ಕೆಲಸ ಇರುತ್ತೆ. ಸೊ ಅಲ್ಲಿ ಸ್ವಲ್ಪ ಏನೋ ಚೇಂಜಸ್ ಆಗುತ್ತೆ ಟೈಮಿಂಗು. ಸೊ ಅದರಿಂದ ಸಿಗೋಕ್ಕಾಗ್ತಿರ್ಲಿಲ್ಲ. ಕಾರ್ತಿಕ್ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ. ಒಂದೇ ಒಂದು ಕಾಲ್ ಮಾಡಿದ್ರಿಂದ ಅವರು ಬಂದಿದ್ದಾರೆ ಅಂದರೆ ತುಂಬ ಖುಷಿಯಾಗುತ್ತೆ ನನಗೆ. ನಾನು ಅವರ ತಂಗಿ ಮಗನ ನಾಮಕರಣಕ್ಕೆ ಹೋಗಿರಲಿಲ್ಲ, ಅವರು ತುಂಬ ಕಾಲ್ ಮಾಡಿ ಹೇಳಿದರು, ಆದರೂ ಸಹ ನಾನು ಹೋಗಿರಲಿಲ್ಲ. ಸೊ ಅದೊಂದು ರೀಸನ್ ಇಟ್ಕೊಂಡು ಅವರು ಬರಲ್ಲ ಅಂತ ಅಂದ್ಕೊಂಡಿದ್ದೆ, ಬಟ್ ಅವ್ರು ಇವಾಗ ಬಂದಿದ್ದಾರೆ, ನನಗಂತೂ ತುಂಬ ಖುಷಿಯಾಗಿದೆ ಅಂತ ಸಂಗೀತ ಅವರು ಹೇಳ್ಕೊತಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಮಧ್ಯೆ ಯಾವುದೇ ರೀತಿಯಾದ ಜಗಳ ಏನೂ ಇರಲಿಲ್ಲ. ನಮಗೆ ಸಿಗೋಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ. ಸೊ ಆದ್ದರಿಂದ ನಾವು ಇಬ್ಬರು ಸಿಗ್ತಾ ಇರಲಿಲ್ಲ ಅಂತ ಹೇಳ್ತಾರೆ ವೀಕ್ಷಕರೇ. ಅದರ ನಂತರ ಕಾರ್ತಿಕ್ ಅವರು ಕೇಳಿದಾಗ ಕಾರ್ತಿಕ್ ಅವರು ಹೇಳ್ತಾರೆ, ನನಗೆ ಸಂಗೀತ ಅವರು ಮಾಡಿದಾಗ ಏನಾದ್ರು ಮಿಸ್ ಆಗಿ ನನಗೂ ಮಾಡಿದಾರ ಅಂತ ಅಂದ್ಕೊಂಡೆ, ಬಟ್ ಅವರು ನನಗೆ ಮಾಡಿರೋದು ಅಂತ ಕನ್ಫರ್ಮ್ ಆಯಿತು ಅಂತ ಸ್ವಲ್ಪ ಹೇಳ್ತಾರೆ. ಸೊ ಅವ್ರಿಗೆ ಗೊತ್ತಿರಲಿಲ್ವಂತೆ ಸಂಗೀತ ಅವರು ಅವ್ರಿಗೆ ಮಾಡ್ತಾರೆ ಅಂತ, ಏನೋ ಮಿಸ್ ಆಗಿ ಬಂದಿದೆ ಅಂತ ಅಂದ್ಕೊಂಡಿದ್ದಾರಂತೆ ವೀಕ್ಷಕರೇ. ನಾನು ನೆಕ್ಸ್ಟ್ ವಿಷಯಕ್ಕೆ ಬಂದರೆ ಏನಪ್ಪ ಅಂದರೆ, ರಘು ರಕ್ಷಿತಾ ಅವರು ಇಬ್ಬರು ಮಾತಾಡ್ತಾ ಇದ್ದಾರೆ ಗಿಲ್ಲಿ ಅವರ ಕ್ಯಾಪ್ಟನ್ಸಿ ಬಗ್ಗೆ ವೀಕ್ಷಕರೇ. ಸೊ ಏನಪ್ಪ ಮಾತಾಡ್ತಾ ಇದ್ದಾರೆ ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಕೊನೆ ತನಕ ನೋಡಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ರಘು ಅವ್ರು ಹೇಳ್ತಾರೆ ವೀಕ್ಷಕರೇ, ರಘು ಏನಪ್ಪ ಹೇಳ್ತಾರೆ ಅಂದರೆ, ಗಿಲ್ಲಿ ಟಾಸ್ಕ್ ಆಡಂತೂ ಕ್ಯಾಪ್ಟನ್ ಆಗಲ್ಲ, ಈ ಥರ ಫ್ಯಾಮಿಲಿ ರೌಂಡಲ್ಲಾದ್ರು ಅವರು ಕ್ಯಾಪ್ಟನ್ ಆಗಲಿ ಅಂತ ಬಿಗ್ ಬಾಸ್ ಅವರೇ ಗಿಲ್ಲಿಯ ಕ್ಯಾಪ್ಟನ್ ಆಗಲಿ ಅಂತ ಮಾಡಿದ್ದಾರೆ ಅಂತ ಹೇಳ್ತಾರೆ. ನಿಮ್ಮ ಪ್ರಕಾರ ಇದು ಎಷ್ಟು ಸರಿ ಅನ್ನೋದ ಕಮೆಂಟ್ ಮಾಡಿ ವೀಕ್ಷಕರೇ. ಸೊ ರಕ್ಷಿತಾ ಹಾಗೂ ರಘು ಅವರು ಜೋಕ್ ಮಾಡ್ಕೊಂಡು ಇದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಸೊ ನಿಮ್ಮ ಪ್ರಕಾರ ರಘು ಹಾಗೂ ರಕ್ಷಿತಾ ಅವರು ಮಾತಾಡಿರೋದು ಸರಿನಾ ತಪ್ಪಾ ಅಂತ ದಯವಿಟ್ಟು ಕಮೆಂಟ್ ಮಾಡಿ ವೀಕ್ಷಕರೇ. ಸೊ ಏನು ಅಂತ ಕಮೆಂಟ್ ಮಾಡಿ. ಸೂರಜ್ ಅವರು ಇನ್ವಾಲ್ವ್ ಆಗಿರ್ತಾರೆ ಅಂತ ಅನ್ಕೋತೀನಿ ವೀಕ್ಷಕರೇ. ನೀವು ವಿಡಿಯೋನ ಇಲ್ಲಿ ಕಂಟ ನೋಡಿದ್ದೀರಾ ಅಂದರೆ ನಿಮಗೆ ವಿಡಿಯೋ ಪೂರ್ತಿಯಾಗಿ ಇಷ್ಟ ಆಗಿರುತ್ತೆ. ಸೊ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.